अस्सलाम वालेकुम वरहमतुल्लाहि वबरकातुहू ಎಲ್ಲರಿಗೂ नमस्कारಗಳು। डियर स्टूडेंट्स, कल की क्लास में हम प्रैक्टिस पेपर फर्स्ट देखे थे। आज हम प्रैक्टिस पेपर 2 देखेंगे। ये सेकेंड लैंग्वेज कन्नड़ा का ही है। देखिए फर्स्ट बीट क्या रहती बोले तो ऑब्वियसली ऑब्जेक्टिव टाइप क्वेश्चंस रहते हैं। देखिए ಪ್ರಶ್ನೆ 1 ಸುವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವ ಪದ ಎ ಒಬ್ಬೊಬ್ಬರು, ಬಿ ಮಹಾನುಭಾವ, ಸಿ ಬಲಗಡಲು, ಡಿ ಬೇಟೆಯಾಡು। ಪ್ರಶ್ನೆ 2 ಬಾಂದಾಳ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಎ 3, ಬಿ 4, ಸಿ 5, ಡಿ 6। ಪ್ರಶ್ನೆ 3 ಹೊಂಬಾಳೆ ಪದದಲ್ಲಿ ಕಂಡುಬರುವ ಸಮಾಸ ಎ ದಿಗ್ಗು ಸಮಾಸ, ಬಿ ಕ್ರಿಯಾ ಸಮಾಸ, ಸಿ ಕರ್ಮಧಾರೆಯ ಸಮಾಸ, ಡಿ ತತ್ಪುರುಷ ಸಮಾಸ। ಪ್ರಶ್ನೆ 4 ಸಂಬಂಧಾರ್ಥಕ ಅವ್ಯಯಕ್ಕೆ ಉದಾಹರಣೆಯಾದ ಪದವಿದು ಎ ಚೆನ್ನಾಗಿ, ಬಿ ಅಯ್ಯೋ, ಸಿ ನಾನೇ, ಡಿ ಮತ್ತು। ये फर्स्ट बीट के क्वेश्चन आंसर है। नेक्स्ट बीट 1 मार्क क्वेश्चन आंसर है। देखिए ಪ್ರಶ್ನೆ 5 ಖಡ್ಗಕ್ಕಿಂತ ಹಿರಿತವಾದದ್ದು ಯಾವುದು? ಪ್ರಶ್ನೆ 6 ತಾಯಿ ಸಿದ್ದಮ್ಮ ಪಂಚಾಕ್ಷರ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡರು? ಪ್ರಶ್ನೆ 7 ಹಕ್ಕಿಗಳು ಎಲ್ಲಿ ಆಶ್ರಯ ಪಡೆಯುತ್ತವೆ? ಪ್ರಶ್ನೆ 8 ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದಾರೆ? ಪ್ರಶ್ನೆ 9 ಹೂ ಎನ್ ಥ್ಯಾಂಕ್ಸ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಪ್ರಶ್ನೆ 10 ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಪ್ರಶ್ನೆ 11 ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಪ್ರಶ್ನೆ 12 ಕುಣಿಗಲ್ ಕೆರೆಯ ಅಂದವನ್ನು ನೋಡಲು ಯಾರು ಬಂದರೆಂದು ಉತ್ತೇಜಿಸಲಾಗಿದೆ? ಪ್ರಶ್ನೆ 13 ಅಳಿಯಾಸೆಗಳ ಸುಳಿಗೆ ಸಿಲುಕಿದರೆ ಮನಸ್ಸು ಹೇಗೆ ತೊಳಲುತ್ತದೆ? ಪ್ರಶ್ನೆ 14 ಅಡಿಗರು ಯಾವುದಕ್ಕೆ ಹಗಲಿರುಳು ಹೋರಾಡಬೇಕು ಎಂದಿದ್ದಾರೆ? ಪ್ರಶ್ನೆ 15 ತೋಡಿದ ಕೆರೆಗಳು ಯಾವಾಗ ನಿಷ್ಪ್ರಯೋಜಕ ಆಗುತ್ತವೆ? ಪ್ರಶ್ನೆ 16 100 ಯಾಗಗಳನ್ನು ಮಾಡುತ್ತಿದ್ದವರಿಗೆ ಯಾವ ಪದವಿ ದೊರೆಯುತ್ತಿತ್ತು? ये 1 मार्क के क्वेश्चन आंसर्स है। देखिए अब नेक्स्ट बीट देखेंगे 2-3 मार्क के क्वेश्चन आंसर्स। ಪ್ರಶ್ನೆ 17 ಸಾಮಾನ್ಯವಾದ ಲೋಕವರ್ತನೆ ಯಾವುದು ಎಂದು ಆರ ಮಿತ್ರರು ಹೇಳುತ್ತಾರೆ? ಪ್ರಶ್ನೆ 18 ಪುಟ್ಟರಾಜರು ಯಾವ ಯಾವ ವಿದ್ಯೆಗಳಲ್ಲಿ ನಿಷ್ಣಾತರಾದರು? ಪ್ರಶ್ನೆ 19 ಹೆಡ್ ಮಾಸ್ಟರರು ತಂದಿಟ್ಟ ಟ್ರೇನಲ್ಲಿ ಯಾವ ತರಹದ ಕಪ್ಪುಗಳಿದ್ದವು? ಪ್ರಶ್ನೆ 20 ಮಲಗಿದ್ದ ಗೋಪಾಲನನ್ನು ತಾಯಿ ಯಾವ ಮಾತುಗಳಿಂದ ಏಳಿಸಿದಳು? ಪ್ರಶ್ನೆ 21 ಬಸವಣ್ಣನವರು ದೇಹವೇ ದೇಗುಲವೆಂಬ ಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಪ್ರಶ್ನೆ 22 ಅರ್ಜುನನು ಮನದಲ್ಲಿ ಒಡಲು ಒಡೆವಂತೆ ನಗಲು ಕಾರಣವೇನು? ಪ್ರಶ್ನೆ 23 ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ? ಪ್ರಶ್ನೆ 24 ಶಿಷ್ಯನು ಪದ್ಮ ಪಾದಾಚಾರ್ಯನೆಂದು ಹೇಗೆ ವಿಖ್ಯಾತನಾದನು? ये 2 मार्क के क्वेश्चन आंसर्स हैं। नेक्स्ट बीट क्या है? कवि परिचय है। देखिए प्रश्न 25 आरा मित्र, ये कवि परिचय लिखने से 3 मार्क्स मिलते हैं आपको। नेक्स्ट 5th बीट कौन सी है? बीट पोयम की समरी लिखना है। प्रश्न 26 ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಂಗಗಳಿಗಂಜಿದಡೆ ತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜ ತಡೆದಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿ ತಡೆತಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ
ಸುತ್ತಿ ನಿಂದನೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ समाधानियागिरಬೇಕು। ये पोयम के सारांश लिखना है, समरी लिखना है। नेक्स्ट बीट क्या है? अलंकार है। देखिए कौन सा है? प्रश्न 37 सीतेಯ मुख कमल अरಳಿತು। इस क्वेश्चन का आप लोगों को क्या लिखना है? अलंकारा लिखना है। ये रूप का अलंकारा होता है। देखिए अलंकारा के भी आप लोगों को किस तरह से लिखना है, किसे अलंकारा बोलते, अगर ये डिटेल वीडियो भी होना है तो आप लोग मेरे को कमेंट करिए। मैं आप लोगों को लिंक आपके कमेंट में भेज देता हूँ। ये भी एक्सप्लेन करी सो मैं अलंकारा किस तरह से लिखना है बोल के। नेक्स्ट बीट क्या है बोले तो गादे मातु है। गादे मातु देखिए कौन सा है? प्रश्न 28 ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಥವಾ ಮಾಡಿದೊಣ್ಣು महाराय। ये दोनों में से एक का गादे मातु लिखना है। उसके बाद नेक्स्ट बीट क्या है? देखिए संदर्भ लिखना है। प्रश्न 29 ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ। ಸಂದರ್ಭ 30 ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತವೆ। ಸಂದರ್ಭ 31 ಈ ಅಪೂರ್ವ ದೃಶ್ಯ ಅವರ್ಣೀಯವಾದು। ಪ್ರಶ್ನೆ ಸಂದರ್ಭ 32 ನೆಲ ಮುಗಿಲ ವಾಲಗವೇ ನಡೆದಂತೆ। ಸಂದರ್ಭ 33 ಕಪ್ಪಕ್ಕಿ ಬಾಯ ಬಿಡುತ್ತಾವೆ। ये संदर्भ के क्वेश्चन है। नेक्स्ट बीट क्या है बोले तो पोयम लिखना है। देखिए ಪ್ರಶ್ನೆ 34 ಏಕಾಂಗಿ ವೀರನಂತೆ ಬಿಟ್ಟ ಸ್ಥಳ ನಡೆದನು ಅಥವಾ काडू काडू बिट्टा स्थल कंडितु। ये दोनों पैराग्राफ में से एक पैराग्राफ का पोयम लिखना है। देखिए नेक्स्ट 8-10 वाक्यದ ಪ್ರಶ್ನೋತ್ತರ। ಪ್ರಶ್ನೆ 35 ಸದ್ದು ಮಾಡದಿರು ಕವಿತೆಯು ನೀಡುವ ಸಂದೇಶವನ್ನು ನೀವು ಮೆಚ್ಚುವ ಅಂಶಗಳೊಡನೆ ವಿವರಿಸಿ ಅಥವಾ ಸದ್ದು ಮಾಡದಿರು ಪದ್ಯದಲ್ಲಿರುವ ಮಾನವೀಯ ಮೌಲ್ಯಗಳನ್ನು कविय आशयदोंदिगे विवरिसिरी। ये दोनों क्वेश्चन में से एक का आंसर लिखना है। नेक्स्ट बीट क्या है? पैसेज राइटिंग है। देखिए ನಮಸ್ತೆ ಎನ್ನುತ್ತವೆ, ನಮಸ್ಕಾರ ಎನ್ನುತ್ತೇವೆ। ಆ ರೀತಿ ಹೇಳಿದಾಗ ಎರಡು ಕೈಗಳನ್ನು ಜೋಡಿಸಿ ಮೇಲೆ ಎತ್ತುತ್ತೇವೆ। ಆ ರೀತಿ ಎತ್ತಿದ್ದರೂ ಜೊತೆಗೆ ತಲೆಯನ್ನು ಬಾಗಿಸುತ್ತೇವೆ। ಈ ರೀತಿಯ ನಮಸ್ಕಾರ ಮಾಡುವುದರ ಅರ್ಥ ವಿಶೇಷತೆ ಏನೆಂದರೆ ನಾವೆಲ್ಲ ಆತ್ಮ ಸ್ವರೂಪರು, ಅದರಿಂದ ನಾವೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಆದ ಕಾರಣ ಪರಸ್ಪರವಾಗಿ ಪ್ರೇಮವನ್ನು ಕೊಟ್ಟು ಪಡೆದು ಬದುಕಬೇಕಾಗಿದೆ। ಏಕೆಂದರೆ ನಾವೇ ಪ್ರೇಮ ಸ್ವರೂಪರು, ಪ್ರೇಮ ಆತ್ಮದ ನಿಜವಾದ ಸ್ವರೂಪವಾಗಿದೆ। ನಾವು ಪಡೆದಿರುವ ಬೇರೆ ಬೇರೆ ದೇಹಗಳು ಆತ್ಮದ ನಿಜವಾದ ಸ್ವರೂಪವನ್ನು ಅರಿಯಲು ಅಡ್ಡಿಯಾಗಿವೆ। ಈ ಅಡ್ಡಿಯನ್ನು ಆಗಿಂದಾಗೆ ಪಕ್ಕಕ್ಕೆ ತುಳುವುದೇ ಈ ನಮಸ್ಕಾರ ವಿಧಿಯ ಉದ್ದೇಶ। ನಾವು ಎರಡು ಕೈ ಜೋಡಿಸಿ ಮಾಡುವ ನಮಸ್ಕಾರದ ಅರ್ಥ ಒಂದು ಕೈ ನಾವು, ಇನ್ನೊಂದು ಕೈ ನಾವು ಯಾರಿಗೆ ನಮಸ್ಕಾರ ಹೇಳುತ್ತೇವೆಯೋ ಅವರು ನಮಸ್ಕಾರ ಮಾಡಿದಾಗ ನಮಗೂ ಅವರಿಗೂ ಅದು ನೆನಪಾಗುತ್ತದೆ, ನೆನಪಾಗಬೇಕು। ಎರಡು ಕೈ ಸೇರಿದರೆ ಚಪ್ಪಾಳೆಯಂತೆ, ಆದರೆ ನಮ್ಮ ನಮಸ್ಕಾರ ಚಪ್ಪಾಳೆಯಲ್ಲ, ಜೋಡಿಸಿದ ಕೈಯನ್ನು ಎತ್ತುವುದು ಆತ್ಮೋದ್ಧಾರ ಎಂದು ನಾವು ತಿಳಿಯಬೇಕಾಗಿದೆ। ಗುರು ಹಿರಿಯರನ್ನು ಕಂಡಾಗ ಗೌರವದಿಂದ ತಲೆಬಾಗಿ ನಮಸ್ಕರಿಸುವುದು ನಮ್ಮ ಸಂಸ್ಕೃತಿಯ ಪ್ರತೀಕ, ಆತ್ಮೋದ್ಧಾರದ ಮಾರ್ಗ, ಜೀವನದಲ್ಲಿ ರೂಢಿಸಿಕೊಳ್ಳಬೇಕಾದ ಒಂದು ಮೌಲ್ಯ। ಈ ರೀತಿಯ ಜೀವನವನ್ನು ರೂಢಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಸದೃಢವಾಗಿ ರೂಪಿಸಿಕೊಳ್ಳೋಣ। ನಮ್ಮ ಆತ್ಮೋದ್ಧಾರ ನಮ್ಮ ಕೈಯಲ್ಲಿದೆ। देखिए पैराग्राफ है पैसेज का, इसके क्वेश्चंस देखेंगे। प्रश्न 36 ಆತ್ಮದ ನಿಜವಾದ ಸ್ವರೂಪವನ್ನು ಹೇಗೆ ವಿವರಿಸಬಹುದು? ಪ್ರಶ್ನೆ ಆ ನಮಸ್ಕಾರದ ಅರ್ಥ ವಿಶೇಷತೆ ಏನು?
ये दोनों क्वेश्चन के आंसर लिखना है जिसके 4 मार्क्स मिलते हैं आपको। नेक्स्ट बीट क्या है, ಪ್ರಬಂಧ लिखना है। देखिए ಪ್ರಶ್ನೆ 37 ಜಲ ಪ್ರವಾಹದಿಂದಾಗುವ ದುಷ್ಪರಿಣಾಮಗಳು ಅಥವಾ क्रीडेಗಳ महत्व, ये दोनों में से एक का क्या लिखना है, प्रबंध लिखना है। अगर आप लोगों को प्रबंध नहीं भी मिल रहा तो आप लोग मेरे को कमेंट में मैसेज करिए, मैं प्रबंध की भी लिंक आप लोगों को दे दूंगी। नेक्स्ट बीट क्या है आप लोगों की बोले तो लेटर लिखना है। ಪ್ರಶ್ನೆ 38 ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ವೆಂಕಟರಾಮ ಎಂದು ಭಾವಿಸಿಕೊಂಡು ನಿಮ್ಮ ನಗರದಲ್ಲಿ ಗ್ರಂಥಾಲಯವನ್ನು ಪ್ರಾರಂಭಿಸುವಂತೆ ಕೋರಿ ಗ್ರಂಥಾಲಯ ಇಲಾಖೆಯ ಉಪನಿರ್ದೇಶಕರಿಗೆ ಒಂದು ಮನವಿ ಪತ್ರ ಬರೆಯಿರಿ, ಅಥವಾ ನಿಮ್ಮನ್ನು ಚಿತ್ರದುರ್ಗದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ವಿಕ್ರಮ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಚರಣೆಯ ಕುರಿತು ಬಳ್ಳಾರಿಯ ನಿಮ್ಮ स्नेहित विनयಗೆ ಒಂದು पत्र बरेरी। ये दोनों लेटर में से एक का लेटर लिखना है। ये आप लोगों का प्रैक्टिसिंग मॉडल क्वेश्चन पेपर 2 है। आई होप आपको ये हेल्प हुआ हो। थैंक यू।